ನಮಸ್ತೆ ಫ್ರೆಂಡ್ಸ್. ಮನೆಯಲ್ಲಿ ಒಂದು ಶಾವಿಗೆ ಮಣೆ, ಅದೇ ರೀತಿ ಸ್ವಲ್ಪ ಜೋಳದ ಹಿಟ್ಟು ಇದ್ರೆ ಖಂಡಿತ ಇದನ್ನ ಇವತ್ತೇ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ಅಷ್ಟೊಂದು ಹೆಲ್ದಿ ಆಗಿರುವಂತಹ, ಗ್ಲೂಟೆನ್ ಫ್ರೀ ಆಗಿರುವಂತಹ ಒಂದು ಹೆಲ್ದಿ ಬ್ರೇಕ್‌ಫಾಸ್ಟ್ ರೆಸಿಪಿ ಜೊತೆ ಬಂದಿರೋದು. ಅಂದ್ರೆ ಯಾರಿಗೂ ಬೇಕಿದ್ರೂ ಈ ರೆಸಿಪಿ ಮಾಡಿ ತಿನ್ಬೋದು. ಸೊ ಮಿಸ್ ಮಾಡಬೇಡಿ, ಒಂದ್ಸಲ ಆದ್ರೂ ಟ್ರೈ ಮಾಡಿ. ಆಮೇಲೆ ಪದೇ ಪದೇ ನೀವು ಮಾಡ್ತೀರಾ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ. ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಜೋಳದ ಹಿಟ್ಟು ತಗೊಂಡಿದ್ದೀನಿ. 1 ಕಪ್ಪು ಜೋಳದ ಹಿಟ್ಟು ತಗೊಂಡಿರೋದು. ಅದನ್ನೊಂದು ಕಡಾಯಿಗೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಮೊದಲು. ಆಮೇಲೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನ ಹುರಿಬೇಕು. ಡ್ರೈ ಆಗಿ ಹುರಿಬೇಕು. ಅಂದ್ರೆ ಯಾವುದೇ ಎಣ್ಣೆ ತುಪ್ಪ ಏನು ಬಳಸೋದು ಬೇಡ. ಹಾಗೆ ಡ್ರೈ ರೋಸ್ಟ್ ತರ ಮಾಡ್ಕೊಂಡ್ರೆ ಆಯ್ತು. ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು, ಅಲ್ಲೇ ತನಕ ಹುರ್ಕೊಳ್ಳಿ. ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು. ಹುರ್ಕೊಂಡ್ಮೇಲೆ ಇದನ್ನ ನೀವು ಲೋ ಫ್ಲೇಮ್ಗೆ ಚೇಂಜ್ ಮಾಡಬೇಕು. ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಅದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಬೇಕು. ಅಂದ್ರೆ ಇಲ್ಲಿ ನೀರು ನಾನು ತಣ್ಣೀರಲ್ವಾ, ಸ್ವಲ್ಪ ಬಿಸಿನೀರು ತಗೊಂಡಿರೋದು. ಜಾಸ್ತಿ ಕುದೀತಿರೋ ನೀರೇನು ಬೇಡ, ಜಸ್ಟ್ ಬಿಸಿ ಇದ್ರೆ ಸಾಕು, ಅಷ್ಟೇ ಸಾಕು. ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಧ ಕಪ್ಪಿನಷ್ಟು ನೀರು ನಾನಿಲ್ಲಿ ಉಪಯೋಗಿಸಿರೋದು. ನಿಮ್ಗೊಂದು ವೇಳೆ ಜಾಸ್ತಿ ಬೇಕು ಅಂತ ಇದ್ರೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಜಾಸ್ತಿ ಹಾಕ್ಬೋದು. ನೋಡ್ಕೊಂಡು ನೀರು ಸೇರಿಸಿದ್ರೆ ಸಾಕು. ಹಿಟ್ಟು ನಿಮಗೆ ಮುಟ್ಟುವಾಗ ಸಾಫ್ಟ್ ಆಗಿದ್ರೆ ಸಾಕು ಅಂತ ಸ್ಟಾಪ್ ಮಾಡ್ಬೋದು. ನೋಡಿ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಇಷ್ಟು ಮಿಕ್ಸ್ ಆದ್ರೆ ಸಾಕು. ಇದು ಕಡಿಮೆ ಉರಿಯಲ್ಲಿಟ್ಟೆ ಮಾಡಬೇಕು, ಲೋ ಫ್ಲೇಮಲ್ಲಿ. ಇನ್ನು ಇದನ್ನ ನೀವು ಯಾವ ಬೌಲಲ್ಲಿ ನಾದ್ಕೋತಿರೋ ಅದಕ್ಕೆ ಹಾಕ್ಕೊಳ್ಳಿ. ನಾನು ಇಲ್ಲೊಂದು ದೊಡ್ಡ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಒಳ್ಳೆ ಸಾಫ್ಟ್ ಆಗಿ ಬರಬೇಕು ಹಿಟ್ಟು. ಇದೇ ರೀತಿ ನಾನು ಹೇಳಿದ ಇದೇ ಮೆಥಡಲ್ಲಿ ಮಾಡ್ಕೊಂಡು ಹೋದ್ರೆ ಆಯಿತು. ನೋಡಿ ಕರೆಕ್ಟ್ ಆಗಿದೆ, ಸಾಫ್ಟ್ ಆಗಿದೆ ಹಿಟ್ಟು. ನೋಡಿ ರೆಡಿ ಆಗಿದೆ, ಒಳ್ಳೆ ಸಾಫ್ಟ್ ಆಗಿರುವಂಥ ಹಿಟ್ಟು. ನೆಕ್ಸ್ಟ್ ನಾನಿನ್ನು ನೋಡಿ ಶಾವಿಗೆ ಮಣೆ ತಗೊಂಡಿದ್ದೀನಿ. ಸಣ್ಣ ಕಣ್ಣಿರುವಂಥ ಅಚ್ಚು ತಗೊಂಡ್ಬಿಟ್ಟು ಅದರೊಳಗಡೆ ಹಿಟ್ಟು ತುಂಬಿಸ್ಬಿಟ್ಟು ನೋಡಿ ಟೈಟ್ ಮಾಡ್ಕೊಳ್ಳಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಇವಾಗ ಬಿಸಿ ಆಗಿದೆ, ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಅದರ ಮೇಲ್ಗಡೆ ನಾವು ಇದರಿಂದ ಶಾವಿಗೆ ಮಾಡ್ತಾ ಇರೋದು. ನೋಡಿ ಎಷ್ಟು ಕರೆಕ್ಟ್ ಆಗಿ ಬಂದಿದೆ ಹಿಟ್ಟು. ನೋಡಿ ಎಷ್ಟು ಸಾಫ್ಟ್ ಆಗಿದ್ರೆ ಅಷ್ಟೇ ಕರೆಕ್ಟ್ ಆಗಿ ಬರುತ್ತೆ. ಅಂದ್ರೆ ನಾವಿಲ್ಲಿ ಜೋಳದ ಹಿಟ್ಟು ಮಾತ್ರ ಉಪಯೋಗಿಸಿರೋದು. ಎಕ್ಸ್ಟ್ರಾ ಗೋಧಿ ಹಿಟ್ಟಾಗ್ಲಿ ಅಕ್ಕಿ ಹಿಟ್ಟಾಗ್ಲಿ ಏನು ಉಪಯೋಗಿಸಿಲ್ಲ ನಾವಿಲ್ಲಿ. ಯಾಕಂದ್ರೆ ಜೋಳದ ಹಿಟ್ಟು ಅಂದ್ರೆ ಜಾಸ್ತಿ ಅಂಟಿರಲ್ಲ, ಗ್ಲೂಟೆನ್ ಫ್ರೀ ಅಂತ ಮೊದಲೇ ಹೇಳಿದ್ದೀನಿ. ಯಾರಿಗೂ ಬೇಕಿರೋ ಇದನ್ನ ತಿನ್ಬೋದು. ಡಯಟ್ ಮಾಡೋರಿಗೂ, ಶುಗರ್ ಇರೋರಿಗೂ, ಅಥವಾ ಯಾರಿಗೂ ಹೆಲ್ದಿ ಆಗಿರುವಂತಹ ಬ್ರೇಕ್‌ಫಾಸ್ಟ್ ಇದು. ನೋಡಿ ಈ ರೀತಿ ಮಾಡ್ಕೊಳ್ಳಿ. ಇನ್ನೊಂದು ತಟ್ಟೆಯಲ್ಲಿ ಕೂಡ ಮೇಲ್ಗಡೆ ಸೆಟ್ ಮಾಡ್ತೀನಿ ನಾನು. ಹೈ ಫ್ಲೇಮಲ್ಲಿ 15ರಿಂದ 20 ನಿಮಿಷ ಬೇಯಿಸುವಾಗ ನೋಡಿ ನಮಗಿಲ್ಲಿ ಜೋಳದ ಶಾವಿಗೆಯಲ್ಲಿ ರೆಡಿ ಆಗುತ್ತೆ. ಸಾಫ್ಟ್ ಆಗಿದೆ ನೋಡಿ, ಬಿಸಿ ಬಿಸಿ ಆಗಿರುತ್ತೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ, ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇದು ನಿಮಗೆ ಕಾಂಬಿನೇಷನ್ ಆಗಿ ನೀವು ನಾರ್ಮಲ್ ಶಾವಿಗೆ ಜೊತೆ ಏನನ್ನು ಉಪಯೋಗಿಸ್ತೀರೋ ಅದನ್ನು ಉಪಯೋಗಿಸ್ಬೋದು. ಕಾಯಿ ಹಾಲಾಗಿರಲಿ, ಸಾಂಬಾರಾಗಿರಲಿ, ಯಾವುದು ಬೇಕಿರೋ ನಿಮಗೆ ಉಪಯೋಗಿಸ್ಬೋದು. ನೋಡಿ ಯಾವ ರೀತಿ ಇದೆ ಅಂತ ನಾನು ಇದನ್ನು ಮುಟ್ಟಿ ತೋರಿಸ್ತೀನಿ. ಅಂದರೆ ಜಸ್ಟ್ ಸ್ಟಿಕ್ಕಿ ಆಗಿರಲ್ಲ, ಬೇಗ ಕಟ್ ಆಗುತ್ತೆ ಮಾತ್ರ. ಆದರೂ ನೋಡಿ ನಾವು ಕೇವಲ ಜೋಳದ ಹಿಟ್ಟು ಮಾತ್ರ ಉಪಯೋಗಿಸಿ ಕೂಡ ಎಷ್ಟೊಂದು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಖಂಡಿತ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.